ಎಲ್ರಿಗೂ ನಮಸ್ಕಾರ. ಇವತ್ತು ಹೋಗಿದ್ದೆ ನಾನು ಗೋನ್ಪಲ್ಲಿಗೆ ಅಡಿಗೆ ಮಾಡಕ್ಕೆ. ಮದುವೆ ಮುಗಿದ್ಮೇಲೆ ಊಟ ಇಟ್ಕೊಂಡಿದ್ರು. ಒಂದು 5ರಿಂದ 6 ಜನ ಊಟ ಹೋಗಿ ಪೂಜೆ ಮಾಡಿ ಹೋಗಿ ಎಲ್ಲ ಸಕ್ಕರೆ ಪಾಕ ಕೂಡ ಇಕ್ಕಿದೆ. ಮತ್ತು ಐಟಮ್ ಕೂಡ ಜೋಡಿಸ್ಕೊಂತ ಇದ್ದೀನಿ ನೀಟಾಗಿ. ಐಟಮ್ ಎಲ್ಲ ಜೋಡಿಸ್ಕೊಂಡು ಈಗ ಒಬ್ಬಟ್ಟು ಕೂಡ ಟೆಂಗೆ ಎಲ್ಲ ಹೊಡ್ಕೊಂಡಿದ್ರು, ತರಕಾರಿ ಎಲ್ಲ ಬಿಡಿಸ್ಕೊಂತ ಇದ್ರು ನಮ್ಮ ಹುಡುಗರು. ಮತ್ತು ನಾನು ರಸಮ್ ಪೌಡ್ರ್ ಕೂಡ ಎಲ್ಲ ಹೊಡೆದಾಕ್ತಾ ಇದ್ದೀನಿ. ಮೆಂತ್ಯ ಹಾಕಿದ್ದೀನಿ, ಮುಂದಕ್ಕಿಂತ ಹೊಡೆದ್ಬಿಡ್ತೀನಿ. ಸಾಸಿವೆ ಕೂಡ ಅದರಲ್ಲಿ ಹಾಕಿದ್ದೀನಿ, ಮೆಣಸು ಕೂಡ ಅದರಲ್ಲಿ ಹಾಕಿದ್ದೀನಿ. ಮೆಂತ್ಯ ಕೆಂಪಾದ್ಮೇಲೆ ಮೆಣಸು ಕೂಡ ಹಾಕಿದ್ದೀನಿ. ಅದರಲ್ಲೇ ಸ್ವಲ್ಪ ಅದು ಚಿಟಪಟ ಅನ್ನಲಿ. ಆಮೇಲೆ ಜೀರಿಗೆ ಕೂಡ ಹಾಕ್ಕೊಳ್ಳೋಣ. ಜೀರಿಗೆ ಜಾಸ್ತಿ ಇರಬೇಕು, ಮೆಣಸು ಕಮ್ಮಿ ಇರಬೇಕು, ಅದಕ್ಕಿಂತ ಕಮ್ಮಿ ಮೆಂತ್ಯ ಇರಬೇಕು. ಅದೆಲ್ಲ ಹಾಕೊಂಡು ಸಂಪೂರ್ಣ ಚೆನ್ನಾಗಿರ್ತೈತೆ. ಈಗೆಲ್ಲ ಸ್ವಲ್ಪ ಉರಿತಾ ಎಣ್ಣೆ ಡ್ರೈ ಉರಿ, ಯಾವುದೇ ಥರ ಎಣ್ಣೆ ಬಳಸ್ತಾ ಇಲ್ಲ, ನೀಟಾಗಿ ಉರಿತಾ ಇದೆ. ಧನಿಯಾ ಕೂಡ ಹಾಕ್ಕೊಳ್ಳೋಣ. ಧನಿಯಾ ಸ್ವಲ್ಪ ಕಮ್ಮಿ ಇರಬೇಕು, ರಸಮ್ಗಲ್ವಾ, ನುಗ್ಗೆಕಾಯಿ ರಸಮ್ ಸ್ವಲ್ಪ ಕಮ್ಮಿ ಇರಬೇಕು ಧನಿಯಾ. ಎಲ್ಲ ಸ್ವಲ್ಪ ಅರ್ಶಿನ ಕೊಂಬು 4-5 ಹಾಕ್ಕೊತಾ ಇದ್ದೀನಿ. ಎಲ್ಲ ಉರಿತಾ ಇದ್ದೀನಿ ನೀಟಾಗಿ. ಈಗ ಆಯಿತು. ಹಾಕೊಂಡು ಬಾಡಿಗೆ ಮೆಣಸಿನ್ಕಾಯಿ ಕೂಡ ಹುರಿಯೋಣ. ಬಾಡಿಗೆ ಮೆಣಸಿನ್ಕಾಯಿ ಇದು ಅಷ್ಟೊಂದು ಕಲರ್ ಇಲ್ಲ. ಈ ದರ್ಬೆ ಬಾಡಿಗೆ ಅಂತ ಬರುತ್ತೆ, ಅದು ಉಪಯೋಗಿಸಿದ್ರೆ ತುಂಬ ಕಲರ್ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಲೋಕಲ್ ಇದ್ದಂಗೆ ಐತೆ. ಹಿಂಗಿತ್ತು ಹುರಿದಿರೋದೆಲ್ಲನೂ. ಮೆಣಸಿನ್ಕಾಯಿ ಕೂಡ ಹುರಿತಾ ಇದ್ದು ನೀಟಾಗಿ. ಇದೆಲ್ಲ ಹಾಕ್ಕೊತಾ ಇದ್ವಿ. ಸ್ವಲ್ಪ ಲಾಸ್ಟಲ್ಲಿ ಹಿಂಗೆ ಸ್ವಲ್ಪ ಹಾಕ್ಕೊಳ್ಳೋಣ, ಹಿಂಗೆ ಸ್ಮೆಲ್ ಚೆನ್ನಾಗಿ ಬರುತ್ತೆ. ಸ್ವಲ್ಪ ರಸಮ್ ಉಪ್ಪು ಹಾಕುವಾಗ ಅವಾಗ ಸ್ವಲ್ಪ ಹಾಕಬೇಕು. ಈಗೆಲ್ಲ ಆಯಿತು. ಒಂದು ಬಾಣಲಿ ಇಟ್ಕೊಂಡು ಬಾದುಷಾ ಕೂಡ ಸ್ವೀಟ್ಗೆ ಬಾಣಲಿ ಕೂಡ ಇಟ್ಕೊಂಡೆ. ಮತ್ತು ಮೈದಾ ಕೂಡ ಹಾಕ್ಕೊಂಡಿದ್ದೆ ಒಂದು ಇದರಲ್ಲಿ. ಒಂದು ಕಡೆ ಪಾಕ ಕೂಡ ರೆಡಿ ಆಯಿತು. ಈ ಥರ ಬಿಸಿ ಇರಬೇಕು, ಬೆರೆಸ್ಕೊಬೇಕಂದ್ರೆ ಬಾದುಷಾ ವೀಡಿಯೋ ಕೂಡ ಹಾಕಿದ್ದೀನಿ ನೋಡಿ, ಯಾರು ನೋಡಿಲ್ಲ ಅದನ್ನೆಲ್ಲ. ಮತ್ತು ಮಧ್ಯಾಹ್ನ ಊಟ ಸಾಂಬಾರು, ಅನ್ನ ಸಾಂಬಾರು ಮಾಡಿದ್ದೆ. ಮತ್ತು ಬಾದುಷಾ ಕೂಡ ಬೇಯ್ತಾ ಇತ್ತು. ಬಾದುಷಾ ನೋಡೋಕೆ ಹಿಂಗಿತ್ತು. ಅನ್ನನೂ ಸಾಂಬಾರು ಮಾಡಿದ್ದೆ. ಮತ್ತು ಹೋಳಿಗೆ ಇತ್ತು. ಹೋಳಿಗೆ ಹೆಂಚಿಗೆಲ್ಲ ಉಪ್ಪು ಹಾಕ್ಕೊಂಡು ಸ್ವಲ್ಪ ಹಿಂಗೆ ಹಾಕ್ಕೊಂಡಿದ್ವಿ, ಕ್ಲೀನಾಗಿ ಹೋಳಿಗೆ ಬರುತ್ತೆ. ಈಗ ಉಂಡೆ ಕೂಡ ಹಾಕ್ತಿದ್ವಿ. ನಾವು ಅದೇ ಥರ ಪಾಕ ತೆಗಿಯಲ್ಲ, ಹಂಗೆ ಡೈರೆಕ್ಟ್ ಮಾಡ್ಬಿಡ್ತೀವಿ ಹೋಳಿಗೆ. ಅದು ಕೂಡ ವೀಡಿಯೋ ಮಾಡಿದ್ದೀನಿ ನೋಡಿ. ಮತ್ತು ಎಲ್ಲ ಉಂಡೆಗಳೆಲ್ಲ ಹಾಕ್ಕೊಂಡು ಒಂದು 6 ಒಬ್ಬಟ್ಟಾಗಿತ್ತು. ಎಲ್ಲ ಕೊಡ್ತಾಯಿದ್ರೆ ನಮ್ಮ ಹುಡುಗ ಒಬ್ಬಟ್ಟು ಚೀರ್ತಾಯಿದ್ರು, ನನಗೆ ಕೊಡ್ತಾಯಿದ್ದೆ, ತುಂಬಿಕೊಡ್ತಾಯಿದ್ದೆ ನಾನು ಅವರಿಬ್ರಿಗೂ. ಅವ್ರು ಒಬ್ಬಟ್ಟು ಚೀರ್ತಾಯಿದ್ರು, ನಮ್ಮ ಹುಡುಗ ಸುಡ್ತಾಯಿದ್ರು. ಮತ್ತು ಹುಡುಗರೆಲ್ಲ ಪ್ಯಾಕ್ ಮಾಡ್ತಾಯಿದ್ರು ಒಬ್ಬಟ್ಟು. ನುಗ್ಗೆಕಾಯಿ ರಸಮ್ ಕೂಡ ಬೇಯಿಸ್ಕೊಂಡಿದ್ದೆ. ಈ ಕಡೆ ಬೇಳೆ ಟೊಮೊಟೊ 2 ಬೇಯಿಸ್ಕೊಂಡಿದ್ದೆ. ಬಂದು ರಸಮ್ ಕೂಡ ಮಾಡಿದೆ. ಸಾಯಂಕಾಲ ಊಟ ಇದ್ದಿದ್ದು ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಅಡುಗೆಗಳೆಲ್ಲ. ಸ್ವಲ್ಪ ಸಾಸಿವೆ ಕೂಡ ಹಾಕ್ಕೊಂಡೆ, ಸಾಸಿವೆ ಜೀರಿಗೆ 2 ಎಲ್ಲ ಹಾಕ್ಕೊಂಡು ಪೌಡ್ರೆಲ್ಲ ಹಾಕಿ ಬೆಳ್ಳುಳ್ಳಿ ಎಲ್ಲ ಹಾಕಿದ್ದೆ. ಇದೆಲ್ಲ ಆಯಿತು. ಉಪ್ಪು ಕೂಡ ಹಾಕ್ಕೊತಾ ಇದ್ದೀನಿ, ತಕ್ಕಷ್ಟು ಉಪ್ಪು ರಸಮ್ಗೆ. ಯಾವುದೇ ಥರ ಕಲರ್ ಆಗಲಿ ಟೇಸ್ಟಿಂಗ್ ಪೌಡ್ರ್ ಆಗಲಿ ಬಳಸೋದೇ ಇಲ್ಲ. ಕೃತಕ ಏನು ಬಂದರೆ ಅದಷ್ಟೇ ಕೃತಕ ಬಣ್ಣ, ಯಾರು ಬಳಸಬೇಡಿ. ನಾನು ತುಂಬ ವಿಡಿಯೋ ಕೂಡ ಹೇಳ್ತಾನೆ ಇರ್ತೀನಿ. ಇದೆಲ್ಲ ಬಗ್ಸ್ಕೊಂಬಿಟ್ಟೆಲ್ಲ ಬೇಳೆ ಫಿಲ್ಟರ್ ಮಾಡಿದೆ ನೀಟಾಗಿ. ಫಿಲ್ಟರ್ ಮಾಡಿ ರಸಮ್ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ಬೇಳೆ ಆ ಥರ ಕಾಣಿಸೋದಿಲ್ಲ, ರಸಮ್ ನೀಟಾಗಿರುತ್ತೆ ಅಂತ ಫಿಲ್ಟರ್ ಮಾಡ್ಕೊತೀರ ಆ ಥರ. ಮತ್ತು ಮಿಕ್ಸಿಗೆ ಹಾಕಿ ಬೇಳೆ ಕೂಡ ಹಾಕ್ತೀರಿ. ಅದು ಕುದಿಯೋಬೇಕಾದ್ರೆ ಹಿಂಗಿತ್ತು. ಸ್ವಲ್ಪ ತುಪ್ಪ ಹಾಕ್ಕೊಂಡು ಸ್ಟವ್ ಕೂಡ ಆಫ್ ಮಾಡಿದೆ. ರಸಮ್ ಆಯಿತು. ಮತ್ತು ನಮ್ಮ ಹುಡುಗ ಸೌತೆಕಾಯಿ ಕೂಡ ಹಚ್ತಾಯಿದ್ರು. ನಮ್ಮನೇನು ವೀಡಿಯೋ ಹಾಕೋದೇ ಇಲ್ಲ ಅಂತ ಹೇಳ್ತಾಯಿದ್ರು ನಮ್ಮ ಹುಡುಗ ಒಬ್ಬನ, ಅವ್ರನ್ನ ಕೂಡ ವೀಡಿಯೋ ಮಾಡಿದೆ. ಮತ್ತು ಪಲಾವ್ ಕೂಡ ಆಲ್ರೆಡಿ ವೀಡಿಯೋ ಹಾಕಿದ್ದೀನಿ. ಪಲಾವು ಅದು ಯಾರು ನೋಡಿಲ್ಲ ಅದು ನೋಡ್ಕೊಳ್ಳಿ, ಚೆನ್ನಾಗಿ ಬಂದಿದೆ ಪಲಾವ್ ಎಲ್ಲನೂ. ಮತ್ತು ಎಲ್ಲ ಅನ್ನ ಕೂಡ ಪಾತ್ರೆ ಇಟ್ಟಿದ್ದೆ. ಪಲಾವ್ ಆಯಿತು. ಪಲಾವ್ ಕೂಡ ನೋಡೋಕೆ ಹಿಂಗಿತ್ತು, ವೀಡಿಯೋ ಮಾಡಿದ್ದೀನಿ. ಮತ್ತು ಎಣ್ಣೆಗಂಡು ಕುಣ್ಸೋಕೆ ಕೂಡ ಚೇರ್ ಕೂಡ ಹಾಕಿದ್ರು. ರೆಡಿ ಮಾಡ್ತಾಯಿದ್ರು ಡೆಕೋರೇಷನ್ ಎಲ್ಲ ನೀಟಾಗಿ. ಪ್ಲಾಸ್ಟಿಕ್ ಅನಿಸುತ್ತೆ ಅದು. ಮತ್ತು ಐಟಮ್ ಎಲ್ಲ ಸೀರಿಯಲ್ ಹಾಕ್ಸಿದೆ. ಐಟಮ್ ಇಷ್ಟಿತ್ತು. ಇಲ್ಲ ಅವರು ಡೈನಿಂಗಲ್ಲಿ ಟೇಬಲಲ್ಲಿ ಹಾಕ್ತಾಯಿದ್ರು. ಮತ್ತು ಆಮೇಲೆ ಮಾಡೋ ಐಟಮ್ ಉಪ್ಪು, ಪಾಯಸ, ಉಪ್ಪಿನಕಾಯಿ, ಹೆಸರುಬೇಳೆ, ಬೀನ್ಸ್ ಪಲ್ಯ, ಕಾಂಗ್ರೆಸ್ ಕಡಲೆಬೀಜ, ಪಲಾವು, ಮೊಸರು ಬಜ್ಜಿ, ಬಾದುಷಾ, ಬಜ್ಜಿ, ತುಪ್ಪ, ಹೋಳಿಗೆ, ವೈಟ್ ರೈಸು, ಮಜ್ಜಿಗೆ, ನುಗ್ಗೆಕಾಯಿ ರಸಮ್ಮು, ಹಪ್ಪಳ. ನಮ್ಮವರು ಕೂಡ ಬಡಿಸ್ತಾಯಿದ್ರು. ಊಟ ಕೂಡ ಬಂದರು ಬೇಗನೆ. ಒಂದಷ್ಟು ಜನ ಫಾಸ್ಟಾಗಿ ಬಂದುಬಿಟ್ರು, ಮತ್ತು ಲೇಟಾಗಿ ಬಂದರು. ನಾನು ಬಜ್ಜಿ ಹಾಕ್ಕೊಡ್ತಾಯಿದ್ದೆ. ಇದು ಲೈವ್ ವೀಡಿಯೋ ಕೂಡ ಮಾಡಿದ್ದೀನಿ, ಯೂಟ್ಯೂಬಲ್ಲಿ ಇರಬೇಕು ನೋಡಿ. ಲೈವ್ ಮಾಡಿದ್ದೀನಿ ವೀಡಿಯೋ ಇದು. ಮತ್ತು ರಾತ್ರಿ ಆಯಿತು. ಒಂದು 7 ಗಂಟೆ ಮೇಲೆ ತಿರ್ಗಾ ಜನ ಬರೋಕ್ಕೆ ಶುರುವಾದರು. ಎಣ್ಣೆಗಣ್ಣಿನ ಥರ ಕುಣಿಸಿದ್ರು. ಮತ್ತು ಜನಗಳು ಕೂಡ ಹಿಂಗಿದ್ರು. ಆಲ್ರೆಡಿ ಜನ ಬರಲಿಲ್ಲ.
ಜನ ಕಮ್ಮಿನೇ ಬಂದಿದ್ದು. ಮತ್ತೆ ನಮಗೆಲ್ಲ ಮುಗಿಯೋಕೆ ಒಂದು 10 ಗಂಟೆ ಆಗಿತ್ತು ಊಟಗಳೆಲ್ಲ. ನೀಟಾಗಿ ಬಡಿಸ್ತಾ ಇದ್ರು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿ.